TV7 ಕನ್ನಡಕ್ಕೆ ಸ್ವಾಗತ. 31 ಮಹಿಳಾ ಫಲಾನುಭವಿಗಳಿಗೆ ಗ್ರಾಮೀಣ ನಿವೇಶನ ಹಕ್ಕುಪತ್ರ ಶಾಸಕ ಟಿ. ರಘುಮೂರ್ತಿರವರಿಂದ ವಿತರಣೆ. ರಾಜೀವ್ ಗಾಂಧಿ ವಸತಿ ಯೋಜನೆಯ ಅಡಿಯಲ್ಲಿ ಮುಖ್ಯಮಂತ್ರಿಗಳ ಗ್ರಾಮೀಣ ನಿವೇಶನ ಹಕ್ಕುಪತ್ರಗಳನ್ನು 31 ಮಹಿಳಾ ಫಲಾನುಭವಿಗಳಿಗೆ ತಾಲೂಕು ದಂಡಾಧಿಕಾರಿ ಕಚೇರಿಯಲ್ಲಿ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಹಕ್ಕುಪತ್ರಗಳನ್ನು ವಿತರಿಸಿ ಮಾತನಾಡಿದ ಶಾಸಕ ಟಿ. ರಘುಮೂರ್ತಿರವರು, ಕಾಂಗ್ರೆಸ್ ಸರ್ಕಾರವು ಬಡವರು, ದೀನದಲಿತರು ಹಾಗೂ ಎಲ್ಲಾ ಸಮುದಾಯಗಳ ಅಭಿವೃದ್ಧಿಗೆ ಬದ್ಧವಾಗಿದೆ. ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ಜನಸಾಮಾನ್ಯರ ಸಬಲೀಕರಣಕ್ಕೆ ಸಹಕಾರಿಯಾಗಿವೆ. ಮಹಿಳೆಯರ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಗೆ ಸರ್ಕಾರ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದೆ. ಇಂದು 31 ಮಹಿಳೆಯರಿಗೆ ನಿವೇಶನ ಹಕ್ಕುಪತ್ರಗಳನ್ನು ವಿತರಿಸಿರುವುದು ಅವರ ಕನಸು ನನಸಾಗಿಸಿದ ಕ್ಷಣವಾಗಿದೆ. ಮುಂದಿನ ದಿನಗಳಲ್ಲಿ ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿಗೆ 2 ಕೋಟಿ ರೂಪಾಯಿ ಅನುದಾನದಲ್ಲಿ ಸಿಸಿ ರಸ್ತೆ, ದೇವಸ್ಥಾನ ಅಭಿವೃದ್ಧಿ, ಕುಡಿಯುವ ನೀರು ಹಾಗೂ ಸ್ವಚ್ಛತಾ ಕಾಮಗಾರಿಗಳಿಗೆ ಆದ್ಯತೆ ನೀಡಲಾಗುವುದು ಎಂದು ಶಾಸಕ ಟಿ. ರಘುಮೂರ್ತಿ ಭರವಸೆ ನೀಡಿದರು. ಹಕ್ಕುಪತ್ರ ಸ್ವೀಕರಿಸಿದ 31 ಮಹಿಳಾ ಫಲಾನುಭವಿಗಳು ಶಾಸಕರಿಗೆ ಜೈಘೋಷಗಳನ್ನು ಕೂಗಿ ಸಂತಸ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು, ಗ್ರಾಮೀಣ ಭಾಗದ ಮಹಿಳೆಯರು ಹಾಗೂ ಫಲಾನುಭವಿಗಳು ಉಪಸ್ಥಿತರಿದ್ದರು. ವರದಿ ಮೌನೇಶ ಆಚಾರ್, TV7 ಕನ್ನಡ. ಹೋರಾಟ ಮಾಡ್ತೀವಿ. ಸಂತ್ರಸ್ತರು 16-17ರಿಂದ ವಸತಿ ಕೇಸಲ್ಲಿ ನಮಗೇನೂ ವ್ಯವಸ್ಥೆ ಇರಲಿಲ್ಲ. ನಿವೇಶನ ಹಕ್ಕುಪತ್ರ ಕೊಟ್ಟಿದ್ದಾರೆ MLA ಸಾಹೇಬರು ರಘುಮೂರ್ತಿ. ಅದನ್ನು ಮನೆ ಮಾಡೋಕ್ಕೂ ಅವಕಾಶ ಮಾಡಿಕೊಡ್ಲಿ ಅಂತ. ಎಷ್ಟು ಜನ ಕೊಟ್ಟಿದ್ರು? 31 ಜನ ಸರ್. ಈಗ ಅಲ್ಲಿ ನಿವೇಶನಗಳು ನಿಮಗೆ ಆಲ್ರೆಡಿ ಬಂದಂಗೆ ಆಯ್ತು. ಹಾಂ ಸರ್, ಬಂದು ನಿಮಗೇನು ಮನೆ ಬೇಕು. ಯಾವ ಊರಲ್ಲಿ? ದೊಡ್ಡ ನಿಮ್ಮ ಹೆಸರು? ಪವಿತ್ರ.